Hi, hello guys, welcome back to my YouTube channel. ಹೇ ಗಾಯ್ಸ್, ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಿಲಾನಿಗೆ ಮದ್ರಸಕ್ಕೆ ಹೋಗಲಿಕ್ಕಿದೆ ಅಲ್ಲ, ಹಾಗೆ ಅವಳನ್ನೊಂದು ಮದ್ರಸಕ್ಕೆಲ್ಲ ರೆಡಿ ಮಾಡಿ ನಾನು ಸ್ವಲ್ಪ ಹೊರಗಡೆ ಬಂದೆ. ಅವಳು ಇನ್ನೂ ಹೋಗಿರಲಿಲ್ಲ, ಒಳಗೆ ಇದ್ಲು. ಹಾಗೆ ನಾನು ಸ್ವಲ್ಪ ಹೊರಗಡೆ ಬಂದು ಎಲ್ಲ ವ್ಯೂ ಎಲ್ಲ ನೋಡ್ತಾ ಇದ್ದೇನೆ. ಚೆನ್ನಾಗಿದೆ. ಬೆಳಿಗ್ಗೆ ಹೊತ್ತು ತುಂಬ ನೇಚರೆಲ್ಲ ಫುಲ್ಲು ಸೈಲೆಂಟಾಗಿರ್ತದೆ. ಮತ್ತು ಹಕ್ಕಿಗಳ ಸೌಂಡು ಫುಲ್ಲು ಅದೆಲ್ಲ ಒಂದು ಕೇಳಲಿಕ್ಕೆ ತುಂಬ ಖುಷಿ ಆಗ್ತದೆ. ಹಾಗೆ ಬೆಳಿಗ್ಗೆ ಒಮ್ಮೆ ಹೊರಗೆ ಬಂದು ನಾನು ಸ್ವಲ್ಪ ವಾಕಿಂಗ್ ಎಲ್ಲ ಮಾಡ್ತೇನೆ. ವಾಕಿಂಗ್ ಎಲ್ಲ ಆದಮೇಲೆ ಒಮ್ಮೊಮ್ಮೆ ಟೈಮ್ ಸಿಕ್ಕಿದರೆ, ಅಂದರೆ ನನಗೆ ಯಾವಾಗ ಈ ಮಾಸ್ ಹೇಳ್ತೇನೆ ಅಂತ ಗೊತ್ತಾಗೋದಿಲ್ಲಲ್ಲ, ಹಾಗೆ ಟೈಮ್ ಸಿಕ್ಕಿದಾಗಲೆಲ್ಲ ನಾನು ಸ್ವಲ್ಪ ವಾಕಿಂಗ್ ಮಾಡ್ತೇನೆ. ಬಂದಪ್ಪ ನಾನು ಪೂಂಡು ಸೊ ಹಾಗೆ ಮದ್ರಸೆಲ್ಲ ಬಿಟ್ಟು ಬಂದು ಸ್ಕೂಲ್ಗೆಲ್ಲ ರೆಡಿ ಮಾಡಿ ಅವಳನ್ನು ಈಗ ಅವಳಿಗೆ ಸ್ವಲ್ಪ ಟ್ಯಾಬ್ಲೆಟ್ ಕೊಡ್ತಾ ಇದ್ದೀನಿ. ಅಂದರೆ ಅವಳಿಗೆ ಕಣ್ಣು ನೋವಿತ್ತು, ಹಾಗೆ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾ ಇದ್ದೀನಿ. ಸೊ ನೋಡಿ, ನಾನು ಅವಳ ಹತ್ರ ಕ್ಯಾಮ್ರಾ ಕೊಟ್ಟದ್ದು ಸ್ವಲ್ಪ ಇಟ್ಕೊಳ್ಳೋ ಅಂತ. ಅವಳು ಅದನ್ನು ಆಫ್ ಆನ್ ಮಾಡ್ತಿದ್ದಾಳೆ, ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ನನ್ನ ಕ್ಯಾಮ್ರಾಮ್ಯಾನ್ ಒಮ್ಮೊಮ್ಮೆ ನನ್ನ ಮಗಳು ಕೂಡ ಆಗ್ತಾಳೆ. ಹಾಗೆ ಇಲ್ಲಿ ಅವಳಿಗೆ ಟ್ಯಾಬ್ಲೆಟ್ ಕೊಡ್ತಾ ಇದ್ದೇನೆ. ಮುಳ್ಳು ಹಾಂ ಆಟ ಆಡ್ತಾ ಇದ್ದಾನೆ. ಹಾಗೆ ನಿನ್ನೆ ಸ್ಕೂಲ್ಗೆಲ್ಲ ರಜೆ ಇತ್ತಲ್ಲ, ಹಾಗೆ ನಾನು ನಿನ್ನೆ ಕೂಡ ವ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ. ನಿನ್ನೆ ಮಕ್ಕಳೊಟ್ಟಿಗೆ ಆಯಿತು, ಅವರನ್ನು ಮ್ಯಾನೇಜ್ ಮಾಡೋದು, ಮನೆ ಕೆಲಸ, ಹಾಗೆ ಸ್ವಲ್ಪ ಲೇಸಿನೆಸ್ ಕೂಡ. ಹಾಗೆ ಇವತ್ತು ಬೆಳಿಗ್ಗೆನೆ ಈಗ 10 o'clock ಆಯಿತು. ಇಲ್ಲನೆಲ್ಲ ಸ್ಕೂಲಿಗೆಲ್ಲ ಕಳಿಸಿ ಈಗ ಮನೆ ಕೆಲಸ ಒಂದು ಮನೆ ಕೆಲಸ ಆಗಲಿಲ್ಲ. ಹಾಗೆ ಉಂಟಲ್ಲ, ಈಗ ಮನೆ ಕೆಲಸ ಸ್ವಲ್ಪ ಮಾಡುವ ಅಂತ. ಮತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ, ಅದನ್ನು ವ್ಲಾಗ್ ಸ್ಟಾರ್ಟ್ ಮಾಡೋದೇ ಇಲ್ಲ. ಅದಕ್ಕೆ ನಾನು ಬೆಳಿಗ್ಗೆನೇ ಒಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಆದಷ್ಟು ಡೈಲಿ ವ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ, ಆದರೆ ಆಗೋದೇ ಇಲ್ಲ ನನಗೆ ಡೈಲಿ ವ್ಲಾಗ್ಸ್ ಮಾಡಲಿಕ್ಕೆ. ತುಂಬ ಕಷ್ಟ ಆಗ್ತದೆ ಮಕ್ಕಳನ್ನು ಮ್ಯಾನೇಜ್ ಮಾಡಿಕೊಂಡು, ಮನೆ ಕೆಲಸ ಮಾಡಿಕೊಂಡು ವ್ಲಾಗ್ ಮಾಡಿಕೊಂಡಂತ. ಅದು ವ್ಲಾಗ್ ಮಾಡಿದರೆ ಸಾಕು, ಅದು ಎಡಿಟಿಂಗ್ ಅದು ಇದು ಕೆಲಸ ಇರ್ತದಲ್ಲ, ಹಾಗೆ ತುಂಬ ಕಷ್ಟ ಆಗ್ತದೆ. ಹಾಗೆ ನಿನ್ನೆ ವ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಇನ್ನೂ ಆದಷ್ಟು ಎಫರ್ಟ್ ಹಾಕಿ ನೋಡುವ, ಡೈಲಿ ವ್ಲಾಗ್ ಆಗಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಹಾಗೆ ಈಗ ರಿಲನೆಲ್ಲ ಸ್ಕೂಲಿಗೆಲ್ಲ ಕಳಿಸಿ ಒಂದು ಕೆಲಸ ಆಗಲಿಲ್ಲ. ಇಲ್ಲಿ ಬೆಡ್ ಮೇಲೆ ಕೂತ್ಕೊಂಡು ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ತಾ ಇದ್ದೇನೆ. ಇಲ್ಲಿ ಆಟ ಆಡ್ತಿದ್ದಾನೆ. ನಮ್ಮದು ತಿಂಡಿ ಎಲ್ಲ ಆಯಿತು, ನಂದಾಯಿತು, ನನ್ನ ಮಗಂದಾಗಲಿಲ್ಲ. ಅವನು ಎಂತ ತಿನ್ನಲಿಲ್ಲ, ಕೊಟ್ಟದನ್ನು ಅಲ್ಲೇ ಹಾಳು ಮಾಡಿ ಇಟ್ಟು ಬಂದಿದ್ದಾನೆ. ಹಾಗೆ ಹಸ್ಬೆಂಡ್ ಕೂಡ ಕೆಲಸಕ್ಕೆ ಹೋದರು, ಇಲ್ಲ ಕೂಡ ಸ್ಕೂಲಿಗೆ ಹೋದ್ರು. ಇವತ್ತು ಆಫ್ಟರ್ನೂನ್, ಈಗ ಒಂದು ಗಂಟೆ ಆಗುವಾಗ ಅವಳು ಕೂಡ ಬಂದುಬಿಡ್ತಾಳೆ. ಅದಕ್ಕೆ ಮುಂಚೆ ನನ್ನ ಕೆಲಸ ಎಲ್ಲ ಒಂದು ಫಿನಿಶ್ ಆಗಿರಬೇಕು. ಹಾಗೆ ಬೆಳಿಗ್ಗೆನೇ ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ಫ್ರೆಶ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾದಿಂಗಿನ ಹಾಯಕ್ಕಮ್ಮ ಬಾ, ಹಾಯಕ್ 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 ಹಾಯ್. ಪಾಪ ನನ್ನ ಮಗು ತುಂಬ ದಿನ ಆಯ್ತಲ್ಲ ನಿಮ್ಮ ಹತ್ರ ಹಾಯ್ ಹೇಳಿ. ಹಾಗೆ ನೋಡಿ, ನಾನಿಲ್ಲಿ ಬಟ್ಟೆ ಫೋಲ್ಡ್ ಮಾಡ್ತಾ ಇದ್ದೇನೆ ಕೂತು. ನೋಡಿ, ಬಟ್ಟೆ ಫೋಲ್ಡ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಬನ್ನಿ ಬೇಗ ಕೆಲಸ ಸ್ಟಾರ್ಟ್ ಮಾಡುವ. ಮನೆ ಕೆಲಸ ಎಲ್ಲ ವ್ಲಾಗ್ ಸ್ಟಾರ್ಟ್ ಮಾಡಿ ಇವತ್ತು ಅದೇ ಡೈಲಿ ವ್ಲಾಗ್. ಇವತ್ತೇನು ಎಕ್ಸ್ಟ್ರಾ ಏನು ಪ್ಲ್ಯಾನ್ ಇಲ್ಲ, ಡೈಲಿ ವ್ಲಾಗ್ ಮಾಡೋದಂತ ಇದ್ದೇನೆ. ಹಾಗೆ ನೋಡಿ, ಸ್ವಲ್ಪ ಮೆಸ್ ಇದೆ, ಅದು ಕೆಲಸ ಆಗಲಿಲ್ಲ. ನಿಮಗೆ ಗೊತ್ತು, ಎಲ್ಲರ ಮನೆಯಲ್ಲಿ ಇದೇ ಅವಸ್ಥೆ ಇರ್ತದೆ ಬೆಳಿಗ್ಗೆ. ಸೊ ಗೈಸ್, ಹಾಗೆ ಮಾತಾಡ್ತಾ ಬನ್ನಿ ಕೆಲಸ ಮಾಡುವ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ. ಸೊ ಗೈಸ್, ಮೊಬೈಲ್ ಕ್ಯಾಮರಲ್ಲಿ ಇಟ್ಟುಬಿಟ್ಟೆ, ಅವ್ನು ಬಿಡೋದಿಲ್ಲ, ವ್ಲಾಗ್ ಮಾಡಲಿಕ್ಕೆ ಬಿಡೋದಿಲ್ಲ. ಸೊ ಗೈಸ್, ಹಾಗೆ ನಿನ್ನೊಬ್ಬರು ಕೇಳಿದ್ರು, ಏನಂದರೆ ನಿಮ್ಮ ದೋಸೆ ತವ ಎಲ್ಲಿಂದ ತಗೊಂಡ್ರಿ, ಎಷ್ಟು ಪ್ರೈಸ್ ಅಂತ ಕೇಳ್ತಾ ಇದ್ರು.
ಹಾಗೆ ನಾನದು ತರಿಸಿದ್ದು ಇಂಡಸ್ ವ್ಯಾಲಿ ಅಂತ ವೆಬ್ಸೈಟಲ್ಲಿ ತರಿಸಿದ್ದು. ನಿಮಗೆ ಚೆಕ್ ಮಾಡಿದ್ದು ಗೂಗಲಲ್ಲಿ ಹೋಗಿ ಇಂಡಸ್ ವ್ಯಾಲಿ ಅಂತ ವೆಬ್ಸೈಟ್ ಚೆಕ್ ಮಾಡಿದರೆ ಸಿಗ್ತದೆ. ಆ ವೆಬ್ಸೈಟಿಂದ ನಾನು ತರಿಸಿದ್ದು. ಆ ವೆಬ್ಸೈಟಲ್ಲಿ ಇರೋದೆಲ್ಲ ಐರನ್ ಇದೆ, ಐರನ್ ಮತ್ತು ಸ್ಟೀಲ್ ಇದೆಲ್ಲ ಇದೆ. ಹಾಗೆ ಅಲ್ಲಿಂದ ನಾನು ತರಿಸಿದ್ದು. ನಿಮಗೆ ಬೇಕಾದರೆ ಸೊ ಗೈಸ್, ಆ ತವಾ ನಿಮಗೆ ಬೇಕಾದರೆ ನೀವು ಫ್ಲಿಪ್ಕಾರ್ಟಲ್ಲಿ ಇಲ್ಲಾಂದರೆ ಅಮೆಝಾನ್ ಯಾವುದರಲ್ಲಿ ಕೂಡ ಸಿಗ್ತದೆ. ಅದರಲ್ಲಿ ಕೂಡ ಇದೆ ಇಂಡಸ್ ವ್ಯಾಲಿ ಇದು ಕುಕ್ವೇರ್ಸ್ ಎಲ್ಲ ಅದರಲ್ಲಿದೆ. ಇಂಡಸ್ ವ್ಯಾಲಿ ಅಂದರೆ ಅದೊಂದು ಬ್ರ್ಯಾಂಡ್, ಅದರದ್ದು ಬ್ರ್ಯಾಂಡ್ ಇದು ಒಳ್ಳೇದು ಬರ್ತದೆ. ಎಲ್ಲರನ್ನ ರಿವ್ಯೂ ಎಲ್ಲ ನೋಡಿ ಆಮೇಲೆ ಚೆಕ್ ಮಾಡಿ ತಗೊಂಡದ್ದು, ಒಳ್ಳೇದು ಬರ್ತದೆ ಹಾಗೆ ಅವ್ರು ಕೇಳ್ತಾ ಇದ್ರು ಎಲ್ಲದಕ್ಕೂ ಆಗ್ತದಾ, ಫಿಶ್ ಫ್ರೈ, ಚಿಕನ್ ಫ್ರೈ ಎಲ್ಲದಕ್ಕೂ ಆಗ್ತದೆ. ನಾನು ಚಿಕನ್ ಫ್ರೈ ಕೂಡ ಒಮ್ಮೊಮ್ಮೆ ಮಾಡ್ತೇನೆ, ಅದರಲ್ಲಿ ಶಾಲೋ ಫ್ರೈ ಮಾಡ್ತಾರಲ್ಲ ಹಾಗೆ ಚಿಕನ್ ಫ್ರೈ, ಫಿಶ್ ಫ್ರೈ, ದೋಸೆ ಏನು ಕೂಡ ಮಾಡ್ತೇವೆ. ಆದರೆ ನಾವು ಸ್ವಲ್ಪ ಅದನ್ನು ಮೇಂಟೇನಲ್ಲಿ ಇಟ್ಕೊಳ್ಬೇಕು. ಮೇಂಟೇನ್ ಅಂದರೆ ನೀವು ಏನಾದರೂ ಮಾಡ್ತಿರಲ್ಲ, ಮಾಡಿದಾದಮೇಲೆ ಅದಕ್ಕೆ ಸ್ವಲ್ಪ ತೊಳೆದು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಎಲ್ಲ ಇಡಬೇಕು. ಸೊ ಗೈಸ್, ಹಾಗೆ ಉಂಟಲ್ಲ, ಅದೇ ನೆಕ್ಸ್ಟ್ ಟೈಮ್ ನೀವು ಮಾಡುವಾಗ ಅದು ಚೆನ್ನಾಗಿ ಯಾವುದೇ ನೀವು ಮಾಡಿದ್ರು ತಳ ತಾಗದೆ ಚೆನ್ನಾಗಿ ಎದ್ದು ಬರ್ತದೆ. ಹಾಗೆ ನೀವು ಅದಂತಲ್ಲ, ಯಾವುದೇ ಐರನ್ ಇದು ಅಂದರೆ ಕಬ್ಬಿನದು ಯಾವುದೇ ಕಾವಲಿ ಆಗಿರ್ಬೋದು, ಯಾವುದೇ ಪ್ರಾಡಕ್ಟ್ ನೀವು ಯೂಸ್ ಮಾಡೋದಿದ್ರು ನೀವು ಅದಕ್ಕೆ ನೀವು ಇದೇನಾದರೂ ಮಾಡಿದರೆ, ದೋಸೆ ಆಗ್ಬೋದು, ಏನಾದರೂ ಮಾಡಿದರೆ ಅದರ ಚೆನ್ನಾಗಿ ವಾಶ್ ಮಾಡಿ ಆಯಿಲ್ ಅಪ್ಲೈ ಮಾಡಿ ಇಡಬೇಕು. ಹಾಗಾದರೆ ಮಾತ್ರ ತುಂಬ ಚೆನ್ನಾಗಿ ನಿಮಗೆ ದೋಸೆ ಆಗಿರ್ಬೋದು ಏನು ಕೂಡ ಇದು ತಳ ತಾಗದೆ ಹೇಳ್ತದೆ. ಓಕೆ, ಹಾಗೆ ಅದು ನಿಮಗೆ ಬೇಕಾದರೆ ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಯಾವುದರಲ್ಲಿ ಕೂಡ ಇದೆ ಇಂಡಸ್ ವ್ಯಾಲಿ ಇದು ಬ್ರ್ಯಾಂಡ್. ಇದು ಬೇರೆ ಯಾವುದು ಕೂಡ ನೀವು ಬೇರೆ ಯಾವ ಬ್ರ್ಯಾಂಡಿದು ಕೂಡ ನೀವು ತರಿಸ್ಬೋದು. ಓಕೆ, ಜೂಜಿ ಅದಂತಲ್ಲ, ನೀವು ಬೇರೆ ಯಾವುದೇ ಬ್ರ್ಯಾಂಡಿದು ಕೂಡ ನೀವು ತರಿಸ್ಬೋದು. ಓಕೆ, ನನಗೆ ಅದು ಲಿಂಕ್ ಸಿಗೋದಿಲ್ಲ ನೋಡಿ ಅಳ್ತಾ ಇದ್ದಾನೆ. ಹಾಗೆ ನನಗೆ ಅದರದ್ದು ಲಿಂಕ್ ಸಿಗೋದಿಲ್ಲ, ಯಾಕೆಂದರೆ ನಾನು ಅದು ವೆಬ್ಸೈಟಿಂದ ತರಿಸಿದ್ದಲ್ಲ, ಲಿಂಕ್ ಸ್ವಲ್ಪ ಹುಡುಕ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ನೀವು ಬೇರೆ ಎಲ್ಲಿ ಅದು ಸರ್ಚ್ ಮಾಡಿದರೆ ನಿಮಗೆ ಸಿಗ್ತದೆ. ಓಕೆ, ಬನ್ನಿ ಕೆಲಸ ಮಾಡುವ. ಇವನು ಕೆಲಸ ಮಾಡಲಿಕ್ಕೆ ಬಿಡುದಿಲ್ಲ ನಾನು ಮಾಜ. ಸೊ ಗೈಸ್, ಬೇಗ ಬೇಗ ಬಟ್ಟೆ ಫೋಲ್ಡ್ ಮಾಡಿ ನಾನು ಇಲ್ಲಿ ಸಿಗ್ತೇನೆ. ಅಂದರೆ ಇವನು ಬಿಡುವುದೇ ಇಲ್ಲ ನನ್ನನ್ನು, ಕೆಲಸ ಇದು ವ್ಲಾಗ್ ಮಾಡಲಿಕ್ಕೆ ಕೂಡ ಬಿಡುವುದಿಲ್ಲ. ಹಾಗೆ ತುಂಬ ಜನ ಮೊನ್ನೆ ಹಾಕಿದ್ದಲ್ಲ ವೀಡಿಯೋಸ್ಗೆ ತುಂಬ ಜನ ಹೇಳಿದ್ರ, ನೆಗೆಟಿವ್ ಕಮೆಂಟ್ಸ್ಗೆಲ್ಲ ನೀವು ತಲೆ ಕೆಡಿಸ್ಕೊಳ್ಬೇಡಿ, ಮತ್ತು ಅದೇ ಅವರು ಅಂದರೆ ನೋಡಿ ತುಂಬ ಜಾಸ್ತಿಯೇ ಮಾಡ್ತಾರೆ ಅಂತ. ಹೌದು, ನಾನು ಜಾಸ್ತಿಯಾಗಿ ರಿಯಾಕ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಬ್ಬೊಬ್ಬರು ಮಿತಿ ಮೀರಿ ಮಾತಾಡುವಾಗ ನಮಗೆ ರಿಯಾಕ್ಟ್ ಮಾಡದೇ ಇರಲಿಕ್ಕೆ ಕೂಡ ಆಗೋದಿಲ್ಲ ಅಲ್ಲ. ಹಾಗೆ ನಾನು ಸ್ವಲ್ಪ ರಿಯಾಕ್ಟ್ ಮಾಡ್ತೇನೆ ಅಷ್ಟೇ. ಆದರೆ ಪರವಾಗಿಲ್ಲ, ನನ್ನ ಕೆಲಸ ಏನಿದೆ ನಾನು ಅದನ್ನು ಮಾಡ್ಕೊಂಡು ಹೋಗ್ತೇನೆ ಅಷ್ಟೇ. ಯಾರು ಕೂಡ ನನ್ನನ್ನು ಎಂತ ಕುಗ್ಗಿಸ್ಲಿಕ್ಕೆ ಆಗೋದಿಲ್ಲ ಅಷ್ಟೇ. ನಾನು ನನ್ನ ಕೆಲಸ ಮಾಡ್ತಿದ್ದೇನೆ ಅಷ್ಟೇ. ನಾನು ಬೇರೆ ಯಾರ ತಂಟೆಗೂ ಹೋಗ್ತಾ ಇಲ್ಲ. ನನ್ನ ಕೆಲಸ ನಾನು ನನ್ನ ಮನೆಯೊಳಗೆ ಇದ್ದು ನಾನು ನನ್ನ ಕೆಲಸ ಮಾಡ್ತೇನೆ ಅಷ್ಟೇ. ಸೊ ಗೈಸ್, ಹಾಗೆ ನೀವೆಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಕಮೆಂಟಲ್ಲಿ ಹೇಳಿ. ನಾವು ಆರಾಮಾಗಿದ್ದೇವೆ ಅಂತಂದರೆ ಮಳೆಗಾಲ ಅಲ್ಲ, ಎಲ್ರಿಗೂ ಒಬ್ಬೊಬ್ಬರು ಜ್ವರ ಹಾಗೆ ಹೀಗೆ ಎಲ್ಲ ಇರ್ತದೆ. ಆದಷ್ಟು ಟ್ರೈ ಮಾಡ್ತೇನೆ ಡೈಲಿ ವ್ಲಾಗ್ಸ್ ಹಾಕಲಿಕ್ಕೆ, ಆಯಿತಾ. ಪ್ಲೀಸ್ ಸಪೋರ್ಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ನನ್ನ ವೀಡಿಯೋಸ್ಗಳನ್ನೆಲ್ಲ ಶೇರ್ ಮಾಡಿ, ಅವ್ರ ಹತ್ರ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ. ಓಕೆ, ತುಂಬ ಜನ ಶೇರ್ ಮಾಡ್ತಾರೆ ಪಾಪ, ತುಂಬ ಜನ ಶೇರ್ ಮಾಡ್ತಾರೆ, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನಗೆ ಅಂತಲ್ಲ, ತುಂಬ ನ್ಯೂ ಯೂಟ್ಯೂಬರ್ಸ್ ಎಲ್ಲ ಇದ್ದಾರೆ, ಅವರಿಗೆ ಕೂಡ ಸಪೋರ್ಟ್ ಮಾಡಿ. ಓಕೆ, ಅಂದರೆ ಎಲ್ಲರಿಗೂ ಒಂದೊಂದು ಡ್ರೀಮ್ ಇರ್ತದೆ ಲೈಫಲ್ಲಿ, ಏನಾದರೂ ಒಂದು ಅಚೀವ್ ಮಾಡಬೇಕಂತ. ಹಾಗೆ ಎಲ್ರಿಗೂ ಸಪೋರ್ಟ್ ಮಾಡಿ. ನಾನು ಕೂಡ ತುಂಬ ಜನರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ. ಸಬ್ಸ್ಕ್ರೈಬ್ ಮಾಡಿ ಅವರ ವೀಡಿಯೋಸ್ ನೋಡ್ತಾ ಇರ್ತೇನೆ, ಯಾಕೆಂದರೆ ನಮಗೆ ಅವರು ಕೂಡ ಒಂದು ಡ್ರೀಮ್ ಇಟ್ಕೊಂಡಲ್ವಾ ವೀಡಿಯೋಸ್ ಎಲ್ಲ ಮಾಡೋದು. ಹಾಗೆ ನಾನು ಅವರಿಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದೆ. ಮತ್ತು ಒಬ್ಬೊಬ್ಬರು ಬಂದು ಇನ್ಸ್ಟಾದಲ್ಲಿ DM ಎಲ್ಲ ಮಾಡಿ ಹೇಳ್ತಾರೆ, ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ, ನೀವು ನಮಗೆ ಸಪೋರ್ಟ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೇನೆ, ನೀವು ಕೂಡ ನಾನು ಹಿಂದೆ ಮುಂದೆ ನೋಡೋದಿಲ್ಲ, ಹೋಗಿ ಯಾವುದೇ ಚಾನಲ್ ಆಗಿರ್ಬೋದು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ. ಬೇರೆ ಲ್ಯಾಂಗ್ವೇಜ್ ಇದಾದರೂ ಪರವಾಗಿಲ್ಲ, ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬಿಡೋದಿಲ್ಲ. ವೀಡಿಯೋಸ್ ಕಂಪ್ಲೀಟಾಗಿ ವೀಡಿಯೋಸ್ ನೋಡ್ತೇನೆ. ಅವ್ರು ಏನೇನು ವೀಡಿಯೋಸ್ ಹಾಕ್ತಾರೆ, ಒಳ್ಳೊಳ್ಳೆ ವೀಡಿಯೋಸ್ ಎಲ್ಲ ಹಾಕಿದರೆ ನನಗೆ ಕೂಡ ಇಷ್ಟ ಆಗ್ತದೆ, ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೇನೆ. ಮತ್ತು ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಹಸ್ಬೆಂಡ್ ಮೊಬೈಲಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಅಂದರೆ ಅವರಿಗೆ ಸಪೋರ್ಟ್ ಸಿಗಲಿ ಅಂತ ಅಷ್ಟೇ.
ಸೊ ಗೈಸ್ ಹಾಗೆ ಬೇಗ ಬೇಗಲ್ಲ ಬಟ್ಟೆ ಫೋಲ್ಡ್ ಮಾಡಿ ಒಂದಾಯಿತು. ಒಂದು ರಾಶಿ ಇದು ಇದೆ ಎಂತ ಪಾತ್ರೆ ತೊಳಿಲಿಕ್ಕಿದೆ, ಅದೆಲ್ಲ ಪಾತ್ರೆ ಎಲ್ಲ ತೊಳಿಬೇಕು. ಅಂದರೆ ಇವತ್ತು ಅದೇ ಮೋಡ ಇದೆ, ಬೆಳಿಗ್ಗೆ ಸ್ವಲ್ಪ ಮಳೆ ಜಾಸ್ತಿ ಇತ್ತು, ಈಗ ಫುಲ್ಲು ಮೋಡ ಇದೆ, ಮಳೆ ಬರ್ಬೋದೇನೋ ಈಗ. ಹಾಗೆ ಬೆಳಿಗ್ಗೆದು ರೊಟೀನ್ ಇದೆ ಅಲ್ವಾ ನಮ್ಮ ಹೌಸ್ ವೈಫಿದ್ದು, ಪಾತ್ರೆ ತೊಳೆಯೋದು, ಬಟ್ಟೆ ವಾಶ್ ಮಾಡೋದು, ಬಟ್ಟೆ ಫೋಲ್ಡ್ ಮಾಡಿ ಇಡೋದು, ಇದೇ ಆಯಿತು ನಮ್ಮ ಕೆಲಸ ಅಲ್ವಾ. ಸೊ ಗೈಸ್ ಹಾಗೆ ಮಗ ನೋಡಿ ಇಲ್ಲಿದ್ದಾನೆ, ಆಟ ಆಡ್ತಾ ಇದ್ದಾನೆ. ಒಮ್ಮೊಮ್ಮೆ ಏನು ಕೋಪ ಬರೋದು ಅವನಿಗೆ, ಮಾಡಲಿಕ್ಕೆ ಬಿಡೋದಿಲ್ಲ ಬ್ಲಾಗ್, ಅಷ್ಟು ಕೋಪ ಬರ್ತದೆ ಅವನಿಗೆ. ಎಂದಕ್ಕಮ್ಮ ಚಿಚ್ಚಿ ಕಕ್ಕೋತೀರದು ಚುಚ್ಚುಮ್ಮ ತಾಲೆಪ್ಪೋ ನಿಂಗೆ ಅಮ್ಮದಿನ್ನಿಲ್ಲೇ. ಹಾಗೆ ಮಾಸ್ ತುಂಬ ಹಠ ಮಾಡ್ತಿದ್ದಲ್ಲ, ಅವನನ್ನು ಮಲಗಿಸಿದೆ. ಈಗ ಬೇಗ ಬೇಗ ಕೆಲಸ ಮಾಡ್ತೇನೆ. ಟೈಮ್ ಎಷ್ಟು ಗೊತ್ತಾ, 11 ಗಂಟೆ ಕಳೆಯಿತು. ಈಗ ನಾನು ಬೇಗ ಬೇಗ ಕೆಲಸ ಎಲ್ಲ ಮಾಡಬೇಕು, ಬೇಗ ಬೇಗ. ಸೊ ಓಕೆ, ಬೇಗ ಬೇಗ ಮಾಡುವ. ಮಾಸಿ ಹೇಳುವ ಮುಂಚೆ ಬೇಗ ಬೇಗ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಬೇಕು. ಓಕೆ ಬನ್ನಿ ಸ್ಟಾರ್ಟ್ ಮಾಡುವ. ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ದೆ. ಹಾಗೆ ಇದು ಪಾತ್ರೆ ವಾಶ್ ಮಾಡಿ ಹಾಗೂ ತುಂಬ ಟೈಮ್ ಆಯಿತು. ಒಳ್ಳೆ ಕ್ವಾಲಿಟಿ ಕೂಡ ಇದೆ ನೋಡಿ. ಇದು ಬಕೆಟ್ ವಾಶ್ ಮಾಡಿ ಹಾಕೋದು ಒಂದು ಮೀಡಿಯಮ್ ಸೈಜ್ ಇದೆ. ಒಂದು 3 to 4 ಮೆಂಬರ್ಸ್ ಇರುವ ಫ್ಯಾಮಿಲಿಗೆ ಓಕೆ ಇದು. ಹಾಗೆ ಇದರದ್ದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಕ್ಲಿಕ್ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ತರಿಸಿ. ತುಂಬ ರೇಟ್ ಕೂಡ ಇಲ್ಲ, ಹಾಗೆ ಒಳ್ಳೆ ಕ್ವಾಲಿಟಿ ಕೂಡ ಇದೆ. ನಾನು ತುಂಬ ಟೈಮ್ ಆಯಿತು ತರಿಸಿ, ಈಗ ಕೂಡ ಯೂಸ್ ಮಾಡ್ತಿದ್ದೇನೆ. ಒಳ್ಳೆ ಅಂದರೆ ಬಾಳಿಕೆ ಕೂಡ ಬಂತು ಇದು. ಹೀಗೆ ಸಪ್ರೇಟ್ ಇದೊಂದು ಇದೆ, ಇದರಲ್ಲಿ ನೀರು ಇದಾಗಿ ಹೋಗ್ತದೆಲ್ಲ, ಹಾಗೆ ಮೆಸ್ ಆಗೋದಿಲ್ಲ, ನೀರಲ್ಲೇ ಎಲ್ಲ ಬಿದ್ದೆಲ್ಲ ಇದಾಗೋದಿಲ್ಲ. ಹಾಗೆ ಚೆನ್ನಾಗಿದೆ ಇದು, ಬೇಕಿದ್ದರೆ ತರಿಸ್ಬೋದು. ನಾನು ಲಿಂಕ್ ಹಾಕಿಡ್ತೇನೆ. ಓಕೆ, ಈ ಥರದ್ದು ನೋಡಿ, ಪಾತ್ರೆ ಎಲ್ಲ ತೆಗೆದು ನಿಮಗೆ ತೋರಿಸ್ತಾ ಇದ್ದೇನೆ. ಈ ಥರದ್ದು ಇದು ಒಳ್ಳೆ, ನಾನು ಒಂದು ತರಿಸಿ 3 to 4 years ಆಯಿತು. ಮೀಶೋದಿಂದ ನಾನು ತರಿಸಿದ್ದು, ತುಂಬ ಚೆನ್ನಾಗಿದೆ ಮತ್ತು ತುಂಬ ಯೂಸ್ಫುಲ್ ಆಗಿದೆ ಇದು. ಹತ್ರ ಹೀಗೆ ಇಟ್ಟು ಬಿಟ್ಟರಾಯಿತು, ವಾಶ್ ಮಾಡಿ ಎಲ್ಲ ಸಿಂಕ್ ಹತ್ತಿರಕ್ಕೆ ಇಟ್ಟು ಬಿಟ್ಟರಾಯಿತು. ಮತ್ತು ಡ್ರೈ ಆದಮೇಲೆ ಫುಲ್ಲು ಇದೆಲ್ಲ ಡ್ರೈ ಆದಮೇಲೆ, ಪಾತ್ರೆ ಎಲ್ಲ ಡ್ರೈ ಆದಮೇಲೆ ಎತ್ತಿಟ್ರಾಯಿತು. ಸೊ ಗೈಸ್, ನಾನಿಲ್ಲಿ ಒದ್ದೆ ಬಟ್ಟೆ ಅಲ್ಲ, ಡ್ರೈ ಬಟ್ಟೆಯಲ್ಲಿ ಸ್ವಲ್ಪ ಒರೆಸಿ ಎಲ್ಲ ತೆಗಿತಾ ಇದ್ದೇನೆ ಕ್ಲೀನ್ ಮಾಡಿ. ಇನ್ನು ಒದ್ದೆ ಬಟ್ಟೆಯಲ್ಲಿ ಹೀಗೆ ಅದೆಲ್ಲ ಕ್ಲೀನ್ ಮಾಡಿಬಿಡಿ. ಈ ಥರ ಇರ್ತದಲ್ಲ, ಈ ಥರ ಎಲ್ಲ ಇದ್ದರೆ ನಾನು ಬಟ್ಟೆಯಲ್ಲೇ ಸ್ವಲ್ಪ ಹೀಗೆ ಕ್ಲೀನ್ ಮಾಡ್ಕೊಳ್ಳಿ. ಸೊ ಗೈಸ್ ಆಯಿತು, ಮನೆ ಕ್ಲೀನಿಂಗ್ ಎಲ್ಲ ಮಾಡಿದೆ. ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ಆಯಿತು. ಅಂದರೆ ಡೀಪ್ ಕ್ಲೀನಿಂಗ್, ಇವತ್ತು ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡಿದೆ. ಮತ್ತು ಇನ್ನೂ ಕೂಡ ಬ್ಯಾಲೆನ್ಸ್ ಇದೆ, ಇನ್ನು ಬಾತ್ರೂಮ್ ಟಾಯ್ಲೆಟ್ ಕೂಡ ಡೀಪ್ ಕ್ಲೀನಿಂಗ್ ಮಾಡಬೇಕು. ಅಂದರೆ ಕ್ಲೀನಿಂಗ್ ಡೈಲಿ ನಾನು ಮಾಡ್ತೇನೆ, ಆದರೆ ಮತ್ತು ಡೀಪ್ ಕ್ಲೀನಿಂಗ್ ಅಂದರೆ ಫುಲ್ಲು ವಾಲೆಲ್ಲ, ಮತ್ತು ವಾಲೆಲ್ಲ ಇರ್ತದಲ್ಲ, ಬಾತ್ರೂಮ್ ವಾಲೆಲ್ಲ ಫುಲ್ಲು ನಾನು ಕ್ಲೀನ್ ಮಾಡ್ತೇನೆ. ವಾರದಲ್ಲಿ 2ರಿಂದ 3 ಸಲ ಮಾಡ್ತೇನೆ. ವಾಲ್ ಕೂಡ ಫುಲ್ಲು ಕ್ಲೀನ್ ಮಾಡಿ ಎಲ್ಲ, ಹಾಗೆ ಮಾಡಿದರೆ ಮಾತ್ರ ಕ್ಲೀನ್ ಆಗಿರ್ತದೆ ಎಲ್ಲ ಕೂಡ. ಹಾಗೆ ಇನ್ನು ಅದೊಂದು ಬಾಕಿ ಎಲ್ಲ ಇದೆ. ಮತ್ತು ನಾನು ಅದೇ ಸ್ವಲ್ಪ ಫ್ರೆಶ್ ಆಗಿ ಮತ್ತೆ ನಮಾಜ್ ಮಾಡಬೇಕಷ್ಟೇ. ಸೊ ಗೈಸ್, ಹಾಗೆ ರಿಲಾ ಕೂಡ ಬಂದಾಯಿತು. 1 o'clock ಆಯಿತು. ಈಗ ರಿಲಾ ಕೂಡ ಬಂದಾಯಿತು ನೋಡಿ. ಅಲ್ಲಿ ಡ್ರೆಸ್ ಚೇಂಜ್ ಮಾಡಿ ಹೇರ್ ಸ್ಟೈಲ್ ಮಾಡ್ತಿದ್ದಾಳೆ. ಅಂದರೆ ಕ್ಲಿಪ್ಪೆಲ್ಲ ತೆಗೆದು ಈಗ ಬೇರೆ ಹೇರ್ ಸ್ಟೈಲ್ ಮಾಡೋದಂತ ಹೇಳಿ, ಹಾಗೆ ಹೇರ್ ಸ್ಟೈಲ್ ಮಾಡ್ತಿದ್ದಾಳೆ.
ಸೊ ಇನ್ನೂ ಕೂಡ ಊಟ ನಂದು ಆಗಲಿಲ್ಲ, ಫುಲ್ ಟಯರ್ಡ್ ಆಯಿತು ಕ್ಲೀನಿಂಗೆಲ್ಲ ಮಾಡಿ ಎಲ್ಲ. ಒಮ್ಮೆ ಜೋರು ಮಳೆ ಬಂತು, ಈಗ ಸ್ವಲ್ಪ ಬಿಸಿಲು ಬಂತು, ಹೀಗೆ ಆಗ್ತಾ ಉಂಟು. ಒಮ್ಮೆ ಬಿಸಿಲು ಬರೋದು, ಒಮ್ಮೆ ಜೋರು ಮಳೆ ಬರೋದು, ಹೀಗೇ ಆಗ್ತಾ ಉಂಟು. ಕರೆಂಟ್ ತೆಗ್ದು ಅಲ್ಲಿ ಹೋಗೋದು, ಮೇಯ್ನ್ ಆಫ್ ಮಾಡೋದು, ಇದೇ ಆಯಿತು ಈ ಮಾಜಿದ್ದು. ಇಲ್ಲಿ ಮೇಯ್ನ್ ಇದೆ, ಅದನ್ನು ಮೇಯ್ನ್ ಬಂದವನು ಆಫ್ ಮಾಡೋದು. ಎಂದ್ರ ಆ ಕಡೆ ಇಲ್ಲ ಬಾಯ್ ಬ್ರಾ ಬಾ ಮೊನ್ನೆ ಬಾ 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 ಹಿಂಗೆ ಬಾ. ಟೇಬಲ್ ಇಲ್ಲಿ ಅಡ್ಡ ಇಟ್ಟರು ಕೂಡ ಅವನುಂಟಲ್ಲ ಅದನ್ನು ಆಚೆ ಇದು ತಳ್ಳಿ ಇದು ಮಾಡ್ತಾನೆ. ತುಂಬ ಹಸಿವಾಗ್ತಿದೆ. ಓಕೆ, ನಾನು ನಿಮಗೆ ಇನ್ನು ಮತ್ತೆ ಸಿಗ್ತೇನೆ. ಓಕೆ, ಊಟ ಒಂದು ಮಾಡಿ ಸ್ವಲ್ಪ ಫ್ರೆಶ್ ಆಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು. ಓಕೆ, ಬಾಯ್, ಮತ್ತೆ ಸಿಗ್ತೇನೆ. Yummy, Amaza? Yummy, huh? Yummy. Yummy. Mommy alla yummy. ಸೊ ಗೈಸ್, ಹಾಗೆ ಮನಸ್ಸೆಲ್ಲ ಆಯಿತು. ಇನ್ನು ನೈಟ್ ಇದ್ದೊಂದು ಎಗ್ ಗ್ರೇವಿ ಏನಾದರೂ ಮಾಡಬೇಕು. ಹಾಗೆ ಏನಂದರೆ ಇನ್ನು ವ್ಲಾಗಿ ವೈಂಡ್ ಅಪ್ ಕೊಡಲಿಲ್ಲಲ್ಲ, ವ್ಲಾಗ್ ಒಂದು ವೈಂಡ್ ಅಪ್ ಕೊಡುವ ಅಂತ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಮಕ್ಕಳು ಇಲ್ಲಿ ಆಟ ಆಡ್ತಿದ್ದಾರೆ. ಇಲ್ಲಿ ವಿಂಡೋಗೆ ಹತ್ತಿದ್ದಾನೆ ಅವನು. ಸೊ ಗೈಸ್, ಹಾಗೆ ಕೆಲಸ ಎಲ್ಲ ಆಯಿತು ಮನೆಯದು. ಈವ್ನಿಂಗ್ ಕೆಲಸ ಎಲ್ಲ ಆಯಿತು. ಈವ್ನಿಂಗ್ ಕೆಲಸ ಎಲ್ಲ ಇರ್ತದಲ್ಲ, ಗೊತ್ತಿರ್ತದೆ ನಿಮಗೆ. ಹಾಗೆ ಆ ಕೆಲಸ ಎಲ್ಲ ಆಯಿತು. ಮತ್ತೆ ಹೊರಸಿಗೆ ಅದೇ ಈವ್ನಿಂಗ್ ಕೆಲಸ ಎಗ್ಗಿದೆ, ಎಗ್ ತಂದಿದ್ದಾರೆ. ಹಾಗೆ ಎಗ್ ಗ್ರೇವಿ ಎಲ್ಲ ಮಾಡಬೇಕು. ಇನ್ನು ಸ್ವಲ್ಪ ಥಿಂಗ್ಸ್ ಎಲ್ಲ ಆಗಬೇಕಿತ್ತು. ಹಾಗೆ ಹಸ್ಬೆಂಡ್ ಶಾಪ್ಗೆ ಹೋಗಿ ಬರ್ತೇನೆ ಅಂತ ಹೇಳಿದ್ರು. ಹಾಗೆ ಇನ್ನು ವ್ಲಾಗ್ಗೆ ವೈಂಡ್ ಅಪ್ ಕೊಡಲಿಲ್ಲ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ನಾನೀಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಪ್ಲೀಸ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಓಕೆ, ಎಲ್ರಿಗೂ ಶೇರ್ ಮಾಡಿ. ವಾಚಿಂಗ್ ಗೈಸ್, ಬಾಯ್.